ಓಹ್, ಹೆಲೋ ಸರ್, ಚೆನ್ನಮ್ಮ ಚನ್ನಬಸಪ್ಪ ಚಿತ್ರದಿಂದ ಮಾತಾಡ್ತಾ ಇದ್ದೀವಿ. ಒಂದು 8 ಜನಕ್ಕೆ ಆಗುವಷ್ಟು ಊಟ ಮಿಕ್ಕಿದೆ, ಬಂದು ತಗೊಂಡೋಗಿ ಸರ್. ಹಾ, ಈಗಲೇ ಬಂದ್ಬಿಡ್ತೀನಿ ಸರ್, ಈಗಲೇ ಬಂದ್ಬಿಡ್ತೀನಿ. ಮೊನ್ನೆ ನೀವು ಸ್ವೀಟ್ ಕಟ್ಟಿದ್ರಲ್ಲ, ಅದು ಬಹಳ ಚೆನ್ನಾಗಿತ್ತು. ಅಕ್ಷರಿ ನಿನ್ನೆ ಯಾಕೆ ಬರ್ಲಿಲ್ಲ? ನೆನ್ನೆ ಸ್ವಲ್ಪ ಕೆಲಸ ಇತ್ತು ಪುಟಿ, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ನಾಳೆ ಬರ್ತೀರಾ ತಾನೆ? ಓಹ್, ಬರ್ತೀನಮ್ಮ, ಖಂಡಿತ ಬರ್ತೀನಿ. ತಗೋ, ಮೊದಲು ಇದನ್ನ ತಿನ್ನು. ಯಾವ ತಾಯಿ ಎತ್ ಮಗನೋ ನೀನು, ಆ ದೇವ್ರು ನೀನು ಚೆನ್ನಾಗಿಟ್ಟಿರ್ಲಿ. ಇರ್ಲಿ ಅಜ್ಜಿ. ಹೋಗೋಣ. ಹಸಿವು ನರಕಕ್ಕಿಂತ ದ್ರೋಹ. ನಮ್ಮ ಜೀವನದಲ್ಲಿ ಎಷ್ಟೇನೋ ತೊಂದರೆಗಳಿದ್ದರು. ಹಸಿವು ನರಕಕ್ಕಿಂತ ದ್ರೋಹ. ಹಸಿವು ಬಡತನ ಅನ್ನೋದು ಎಷ್ಟೋ ಜನರಿಗೆ ಶಾಪವೇ ಆಗಿದೆ. ನಮ್ಮ ದೇಶದಲ್ಲಿ ಏನೇನೋ ಟೆಕ್ನಾಲಜಿಗಳು ಬಂದರೂ ಹಸಿವು ಬಡತನಕ್ಕೆ ಯಾವುದೇ ಪರಿಹಾರನೇ ಇಲ್ಲದಂತಾಗಿದೆ. ಎಷ್ಟೋ ಕಡೆ ಹಸಿವಿನಿಂದ ಸಾವು ನೋವುಗಳೇ ಆಗುತ್ತಿದೆ. ಇವತ್ತು ನಮಗೆ 3 ಹೊತ್ತು ಅನ್ನ ಸಿಗುತ್ತಿದೆ ಅಂದರೆ ನಾವುಗೆಲ್ಲ ಪುಣ್ಯನೇ ಮಾಡಿದ್ದೇವೆ. ಆದರೂ ಕೆಲವು ಸಲ ಅದು ಸರಿ ಇಲ್ಲ, ಇದು ರುಚಿ ಇಲ್ಲ ಅಂತ ಅನ್ನದ ಮೇಲೆ ಅಗೌರವ ತೋರ್ತಾ ಇದ್ದೀವಿ. ಹಸಿದವನಿಗೆ ಗೊತ್ತು ಅನ್ನದ ಬೆಲೆ. ಹಸಿದವನು ಒಂದು ತುತ್ತು ಅನ್ನವನ್ನು ಕೇಳುತ್ತಾನೆ ಹೊರತು ಯಾವುದೇ ಸಂಪತ್ತನ್ನಲ್ಲ. ಇದೇ ಇದರ ತಾತ್ಪರ್ಯವಾಗಿದೆ. ನೀವು ಕೂಡ ಉಳಿದ ಊಟವನ್ನೆಲ್ಲ ಬೇರೆಯವರಿಗೆ ದಾನ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇದೊಂದು ಅದ್ಭುತವಾಗಿರುವಂತಹ ಹಸಿವಿನ ಬಗ್ಗೆ ಈ ಸಮಾಜಕ್ಕೆ ನಮ್ಮ ಶಾಲೆ ಮಕ್ಕಳು ಕೊಟ್ಟಿರ್ತಕ್ಕಂಥ ಒಂದು ಕಿರು ಸಂದೇಶದ ಡ್ರಾಮಾ ಸ್ಕ್ರಿಪ್ಟು.